ಈ ವಿಡಿಯೋ ನನಗೆ ಯಾಕೆ ಬೇಕು ಊರು ಸಾಬರಿ ಅಂತ ಅಂತಾರಲ್ಲ ಅಂತವ್ರಿಗೆ. ಫಸ್ಟ್ ಆಫ್ ಆಲ್ ನೀವು ಎಲ್ಲಿವರೆಗೂ ಮಾತಾಡಲ್ಲ ಗೊತ್ತಾ, ಎಲ್ಲಿವರೆಗೂ ನಿಮ್ ಮನೆ ಬುಡಕ್ ಬರುತ್ತಲ್ಲ ಅಲ್ಲಿವರೆಗೂ. ಲೆಟ್ಸೆ ಈಗ ಯಾವುದೋ ಒಂದು ಏನೋ ದಿಲ್ಜೀತ್ ಅಂತ ಒಬ್ರು ಆರ್ಟಿಸ್ಟ್ ಇದಾರೆ, ಅವ್ರು ಹೇಳ್ತಾರೆ ನಾನು ಆರ್ಟಿಸ್ಟ್ ಬ್ರೋ, ನಾನ್ ನೇತಾ ಅಲ್ಲ, ನಾನು ಯಾಕೆ ಮಾತಾಡ್ಲಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಅದೇ ಅವ್ರ ಮನೆಯಲ್ಲಿ ಅವ್ರ ಮನೆ ಹೆಣ್ಮಕ್ಳಿಗೆ ಏನಾದ್ರು ಪ್ರಾಬ್ಲಮ್ ಆಗ್ಲಿ, ಅವ್ರ ಅಮ್ಮನೋ ತಂಗಿನೋ ಹೆಂಡತಿಗೋ ಲವರಿಗೋ ಡೆಫಿನೆಟ್ಲಿ ಅವ್ರು ಮಾತಾಡ್ತಾರೆ. ಗೌರ್ಮೆಂಟ್ ಇಂದ ತಪ್ಪಾಗಿದೆ ಅಂದ್ರೆ ಡೆಫಿನೆಟ್ಲಿ ಅದು ಯಾವುದೇ ಸರ್ಕಾರ ಇದ್ರು ಅಗೇನ್ಸ್ಟ್ ಹೋಗೇ ಹೋಗ್ತಾರೆ. ಆಯ್ತಾ, ಇದು ಗ್ರೌಂಡ್ ರಿಯಾಲಿಟಿ. ಆಯ್ತಾ, ನೀವು ಒಪ್ಕೊಂಡ್ರು ಅಷ್ಟೇ ಬಿಟ್ರು ಅಷ್ಟೇ, ಇದೇ ಗ್ರೌಂಡ್ ರಿಯಾಲಿಟಿ. ನಿಮ್ಮ ಮನೆ ಬುಡಕ್ ಬಂದಾಗ ಮಾತ್ರ ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ, ಅಲ್ಲಿವರೆಗೂ ಬರಲ್ಲ. ಆಯ್ತಾ, ಈಗ ನಿಮ್ ನೆಕ್ಸ್ಟ್ ನೀವು ಫ್ಯೂಚರ್ ಅಲ್ಲಿ ಮದುವೆ ಆಗ್ತೀರಾ, ಮಕ್ಳಾಗತ್ತೆ, ಆಯ್ತಾ, ಮಕ್ಳಿಗೆ ತೊಂದರೆ ಆಗತ್ತಲ್ಲ, ಅವಾಗ ಮಾತ್ರ ನಿಮಗೆ ಅರ್ಥ ಆಗತ್ತೆ ಈ ಕಷ್ಟ. ಅಲ್ಲಿವರೆಗೂ ನೀವು ಇಗ್ನೋರೆಂಟ್ ಇರ್ತೀರಾ, ನನಗೆ ಯಾಕೆ ಅಂತಿರ್ತೀರಾ. ಬಟ್ ನಿಮ್ದು ಬಂದ ತಕ್ಷಣ ಬಾಯ್ ಬಡ್ಕೊಂಡು ಊರ್ ತುಂಬಾ ಓಡಾಡ್ತೀರಾ. ಆಯ್ತಾ, ಕೇಸ್ ಮಾಡೋದೇನು, ಅದಕ್ಕೆ ಇನ್ಫ್ಲೂಯೆನ್ಸ್ ಮಾಡೋದೇನು, ಸಪೋರ್ಟ್ ಕೇಳೋದೇನು, ಅದೇ ಬೇರೆಯವ್ರಿಗಾದಾಗ್ಲೂ ರೆಸ್ಪಾಂಡ್ ಮಾಡ್ರಪ್ಪ. ಶೋ ಹ್ಯುಮ್ಯಾನಿಟಿ. ಆಯ್ತಾ, ಮಾನವೀಯತೆ ಸ್ವಲ್ಪ ಇಟ್ಕೊಳ್ಳಿ. ಅದು ಇಟ್ಕೊಳ್ಳದೆ ನೀವು ಮಾಡ್ತಿರಲ್ಲ, ಅವಾಗ ನನ್ನ ಪ್ರಕಾರ ನಿಮ್ಗೆ ಏನಿಸುತ್ತೆ ಅಂದ್ರೆ ನೀವು ಮನುಷ್ಯ ಜಾತಿಗೆ ಸೇರಿದೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಯಾಕೆಂದ್ರೆ 3 ಕಾರಣಗಳಿಂದ ಮನುಷ್ಯ ರಿಯಾಕ್ಟ್ ಮಾಡ್ತಾನೆ. ಒಂದು, ಅವ್ನ್ ಬುಡಕ್ ಬರ್ಬೇಕು. ಇನ್ನೊಂದು, ಅವನಿಗೆ ಅದರಿಂದ ದುಡ್ಡು ಸಿಗ್ಬೇಕು. ಆಯ್ತಾ, ದುಡ್ಡು ಕೊಟ್ರೆ ಯಾರು ಬೇಕಾದ್ರು ಏನ್ ಬೇಕಾದ್ರು ಮಾಡ್ತಾರೆ. ಆಯ್ತಾ, ಅದಂತೂ ರಿಯಾಲಿಟಿ. ಸೆಲೆಬ್ರಿಟಿಗಳು ದುಡ್ಡು ಕೊಡ್ತೀನಿ ಅಂದ್ರೆ ಅವರು ಡ್ಯಾನ್ಸ್ ಮಾಡಕ್ ರೆಡಿ ಇರ್ತಾರೆ. ಇನ್ನೊಂದು, ನನಗೆ ಏನೂ ಬೇಕಾಗಿಲ್ಲ, ನಿಸ್ವಾರ್ಥಿಯಾಗಿ ಅಂದ್ರೆ ದೇಶದ ಮೇಲೆ ಒಂದು ಪ್ರೈಡ್ ಇದ್ರೆ, ಗೌರವ ಇದ್ರೆ ಅವರು ಸ್ಟ್ಯಾಂಡ್ ತಗೋತಾರೆ. ಇವು 3 ಇಲ್ಲ ಅಂದ್ರೆ ಅಂತವ್ರ ನಾವ್ ಏನು ಹೇಳಕ್ಕಾಗಲ್ಲ. ಅಂತವ್ರಿಗೆ ಪಾಯಿಂಟ್ ನಂಬರ್ 1, ಅವ್ರ ಮನೆ ಬುಡಕ್ ಬಂದಾಗ ಮಾತ್ರ ರಿಯಾಕ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಅವ್ರಿಗೆ ಅರ್ಥ ಆಗಲ್ಲ.